ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು A2F ಲೆಟ್ಸ್ ಟೆಕ್ ಟಾಕ್. ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಮೊದಲು ನಮ್ಮ ಚಾನಲ್ಗೆ ಯಾರು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾಕಂದರೆ ನಾವು ಇದೇ ರೀತಿಯ ಅರ್ನಿಂಗ್ ಅಪ್ಲಿಕೇಶನ್ಗಳ ರಿವ್ಯೂನ ಕೊಡ್ತಾ ಇರ್ತೀನಿ. ಸೊ ನಿನ್ನೆ ಒಂದು ಅಪ್ಲಿಕೇಶನನ್ನು ರಿವ್ಯೂನ ನಾನು ಕೊಟ್ಟಿದ್ದೆ. ಸೊ ಟೆಲಿಗ್ರಾಮಲ್ಲಿ ಲಿಂಕನ್ನು ಕೂಡ ಕೊಟ್ಟಿದ್ದೀನಿ. ಅದರದ್ದು ಅರ್ನಿಂಗ್ಸನ್ನು ಮಾಡ್ಕೊಳ್ತಾ ಇದ್ದಾರೆ ಭಾಳಷ್ಟು ಜನರು. ಸೊ ಇವತ್ತು ಒಂದು ಇದೇ ರೀತಿಯಾದಂಥ ಸಿಮಿಲರ್ ಅಪ್ಲಿಕೇಶನ್, ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಸೊ ಇಲ್ಲಿ ನೋಡ್ಬೋದು ಡೈಲಿ ಚೆಕ್ ಇನ್ ಅಂತ ಇಲ್ಲಿ ನಿಮಗೆ ಡೇಟು ಮತ್ತು ಎಲ್ಲ ತೋರಿಸ್ತಾನೆ, ಅಮೌಂಟು ಕೂಡ ಬಂದಿದೆ. ಸೊ ಇಲ್ಲಿ ನನ್ನ ವಿಡ್ರಾ ಟ್ರಾನ್ಸಾಕ್ಷನ್ನಲ್ಲಿ ಕೂಡ 566 ಬಂದಿದೆ. ಸೊ ನನ್ನ ಬ್ಯಾಂಕ್ ಅಕೌಂಟಿಗೆ ಕೂಡ ಅವರ ಟ್ರಾನ್ಸಾಕ್ಷನ್ ಫೀಸನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಅಮೌಂಟನ್ನು ಹಾಕಿದ್ದು ಸ್ಕ್ರೀನ್ಶಾಟ್ ಕೂಡ ನಿಮಗೆ ಇಲ್ಲಿ ಲೈವ್ ಪ್ರೂಫನ್ನು ಹಾಕಿದ್ದೀನಿ. ಸೊ ಯಾವುದೇ ಒಂದು ಫೇಕ್ ಅಪ್ಲಿಕೇಶನ್ ಇರೋದಿಲ್ಲ. ಸೊ ಜೆನ್ಯೂನ್ ಅಪ್ಲಿಕೇಶನ್ಗಳ ರಿವ್ಯೂನ ಮಾತ್ರ ನಾನು ಕೊಡೋದು. ಸೊ ನಿಮಗೆ ಅಪ್ಲಿಕೇಶನ್ ಲಿಂಕನ್ನು ಬೇಕಾದರೆ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಜಾಯ್ನ್ ಆಗಿಬಿಟ್ಟು ನೀವು ಕೂಡ ಅರ್ನಿಂಗನ್ನು ಮಾಡ್ಕೊಳ್ಬೋದು. ಯಾವ ರೀತಿಯಾಗಿ ಇಂಟರ್ಫೇಸ್ ಇದೆ ನೋಡ್ಬೋದು. ಇದ್ರ ಅರ್ನಿಂಗ್ ಅಪ್ಲಿಕೇಶನ್ಗಳದ್ದು ಇಲ್ಲಿ ನಿಮಗೆ ಕಾಣ್ತಾ ಇದೆ. ಯಾವ ರೀತಿಯಾಗಿ ಅರ್ನಿಂಗ್ ಮಾಡಬೇಕು ಮತ್ತು ಅದರಲ್ಲಿ ಏನೇನು ಪ್ರೊಸೀಜರ್ ಇರುತ್ತೆ ಎಲ್ಲ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹೇಳ್ಕೊಡ್ತಿರ್ತೀನಿ. ಸೊ ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಸ್ಕ್ರೀನ್ಶಾಟ್ ಕೂಡ ಹಾಕಿದರೆ ನಿಮಗೆ ಇಲ್ಲಿ ಗಿವ್ ಅವೇ ಕೂಡ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿದೆ. ಸೊ ಇನ್ನೂ ಭಾಳಷ್ಟು ಜನ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮತ್ತು ಅರ್ನಿಂಗ್ಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಫ್ರೀಯಾಗಿ ಇಲ್ಲಿ ನಿಮಗೆ ಡೈಲಿ 50 ರೂಪೀಸ್ ನಿಮಗೆ ಸಿಗ್ತಾ ಇದೆ ಡೈಲಿ ಚೆಕ್ಕಿನಲ್ಲಿ. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಸೊ ಇನ್ವೆಸ್ಟ್ ಕೂಡ ಮಾಡ್ಬೋದು ಇದರಲ್ಲಿ. ನಾನು ಯಾವುದೇ ಆಗಿ ಇನ್ವೆಸ್ಟ್ ಮಾಡಿ ಅಂತ ನಿಮಗೆ ಹೇಳ್ಕೊಡ್ತಾ ಇಲ್ಲ ಇಲ್ಲಿ. ಸೊ ಫ್ರೀಯಾಗಿ ಅರ್ನಿಂಗನ್ನು ಬರ್ತಿದೆ, ಇಲ್ಲಿ ಮಾಡ್ಕೊಳ್ಳಿ ಅಂತ ನಿಮಗೆ ರಿವ್ಯೂವನ್ನು ಕೊಡ್ತಾ ಇದ್ದೀನಿ. ಯಾವುದೇ ರೀತಿಯ ಒಂದು ಫೇಕ್ ಅಪ್ಲಿಕೇಶನ್ ಇರೋದಿಲ್ಲ. ಎಲ್ಲ ಜೆನ್ಯೂನ್ ಅಪ್ಲಿಕೇಶನ್ಗಳ ಬಗ್ಗೆ ಇಲ್ಲಿ ರಿವ್ಯೂವನ್ನು ನಾನು ಕೊಡ್ತಾ ಇದ್ದೀನಿ.